ಪಾತ್ರೆ ತೊಳೆದಿಲ್ಲ. ಬೆಳಿಗ್ಗೆ ಒಂದು ಪಾತ್ರೆನೂ ಇಲ್ದಂಗೆ ತೊಳೆದ್ಬಿಟ್ಟು ಹೋಗಿದ್ದು ನಾನು. ಒಂದೇ ಒಂದು ಪಾತ್ರೆ ಇರಲಿಲ್ಲ ಬಚ್ಚಲಲ್ಲಿ. ಇವಾಗ ನಾನು ಏನಾರು ಅಂತೀನಿ ಅಂತ ತೊಳಿತಾ ಇರೋದು. ಏನು ಮಾಡ್ಕೊಂಡಿದ್ದೆ ಅಷ್ಟು ದಪ್ಪ ಪಾತ್ರೆಲಿ? ಉರಿತದೆ ನಿನಗೆ, ಉರಿದಾನೆ ಏನು ಮಾಡೋದು? ತಿಂದಿದ ತಕ್ಷಣ ಮಾಡಿದ ತಕ್ಷಣ ಅಲ್ಲೆಲ್ಲ ತೊಳೆದಿಡೋಕ್ಕಾಗಲ್ವಾ? ಅದು ಅಲ್ಲಿ ಒಂದು ಕಸ ಹಾಕಲ್ಲ, ಸೊಳ್ಳೆ ಮುಸ್ಕತ್ರಿ ಅಂತ ನಾನು. ಬರ್ತೀನಿ. ಓಹೋ, ಏನು ಇವರು ಮುದ್ದಾಡ್ತಾವ್ರಲ್ಲ. ಇವ್ರಿಗೆ ಹಾಕಿದ್ಯಾ ಫುಡ್ಡು? ಅವಳು ಯಾವತ್ತು ಇವತ್ತು ನಾಳೆನೂ ಮರಿ ಹಾಕೊಂಡು ಅವಳೆ. ಇವನು ಅವಳೇ ಕಾಯ್ಕೊಂಡು ಕೂತವನೆ. ಬಾರ ನೀನಿಲ್ಲ, ಬಾ. ಬಾ ಓಡ್ಬಾ ಬೇಗ. ಇಲ್ಲಿ 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 ತಗೋ, ಇಲ್ಲಿ ಬಾ. ಇಲ್ಲಿ ತಿನ್ನೋ ನೀನು, ಯಾವಾಗಲೇ ತಿಂದಿದ್ದೀ ಅಂತಲ್ಲ. ತಿನ್ನೆ ನೀನು ಬೇಗ ಬೇಗ ತಿಂದು ಮುಗಿಸು. ತಿಂತಾನೆ ಅವನು ಇಟ್ಕೊಂಡು. ನನ್ನ ಮಗನಿಗೆ ಎಷ್ಟು ಹಾಕಿದ್ರು ಸಾಕಾಗಲ್ಲ. ಹೊರಗಡೆ ಹೋಗಿ ಇಲ್ಲಿ ತಿನ್ನೋಕ್ಕಾಗಲ್ಲ, ಮನೆಯೊಳಗೆ ಇರ್ತಾನೆ. ₹40 received on phone pay. ದಪ್ಪ ತೊಳೆದಾಕ್ಬಿಟ್ಟ ಮೊದಲಾಗೆ. ಆ ಶಿಂಕ್ ಕ್ಲೀನ್ ಮಾಡಲಿಲ್ಲ, ಆ ಕಸ ಇಲ್ಲೇ ಇಟ್ಟಿದೆಯಾ ಬಾಯ್ಲಿ. ಆ ಬ್ರಷ್ ತೊಳೆದಿದೆಯಾ ಉಜ್ಜಿಬಿಟ್ಟು ಅನ್ನೋದು ಪಾತ್ರೆನಾ? ಆ ಶಿಂಕ್ ಕ್ಲೀನ್ ಮಾಡ್ದ. ರಸದವರೇ ಬಂದಿಲ್ವಲ್ಲ ಇವತ್ತು. ಎಲ್ಲ ಇಲ್ಲೇ ತಗ್ಲು ಹಾಕಿದ್ದೀನಿ. ಅವಳನ್ನ ಮಸಾಲೆ ಅಜ್ಜು ಮಾಡೋದು ಬಿಟ್ಬಿಟ್ಟು ಸ್ವಲ್ಪ ಟೀ ಮಾಡು, ಒಂದು ಅರ್ಧ ಗ್ಲಾಸ್ ಸಾಕು. ಹೋಗು ಎದ್ದು, ಅವಳು ಮಲ್ಕ ತಳ್ಕೊಂಡು ಹೋಗು. ಸಾಂಬಾರು ಮಾಡ್ತೀನಿ. ಮನೇಲಿದ್ದು ಏನು ಮಾಡಿದೆ? ನೀರು ತಗೊಬಂದಿಲ್ಲ. ಅದೇ ಈಗ ತಂದಿದ್ದು. ₹20 received on phone pay. ಮಸಾಲ ಚಿಕನ್ ಟೀ, ಮಟನ್ ಟೀ ಎಲ್ಲ ಮಾಡ್ತೀಯಾ? ಇನ್ನೊಬ್ಬ ಪಾತ್ರೆ ಸೌಂಡ್ ಆಗಿದ ತಕ್ಷಣ ಓಡ್ಬತ್ತಾನೆ. ಏನಕ್ಕೆ ಕೇಳು, ಯಾವುದೋ ಒಂದು ಮಾಡಿಕೊಡು ಬೇಗ. ಕೊಡು, ನನಗೆ ಕೊಡು. ಕಮ್ಮಿ ಆಗಿರ್ಬೇಕೇನ ನೋಡಿ. ನಂಗೆ ಕೊಡು ಅಂದರೆ ಕುಡಿದ್ಬಿಟ್ಟು ಕೊಡ್ತಾನೆ. ಟೇಸ್ಟ್ ಮಾಡೋದು ಅಂಗಡಿಲಿ ಟೇಸ್ಟ್ ಮಾಡ್ತಾರೆ, ನಿಂಗೆ ಗೊತ್ತಾಗಲ್ಲ ಅಷ್ಟೇ. ಅಂಗಡಿಲಿ ಟೇಸ್ಟ್ ನೋಡ್ಕೊಟ್ರೆ ಮಕ್ಕ ಹೊಡಿತಾರೆ. ಬಾ, ಸರಿ ಆಯ್ತು. ನಾವು ಗೊತ್ತಲ್ಲ ಯಾರಂತ. ಅವಳಿಗೆ ಏನು ಕೇಳು? ಹಾಲು ಜಾಸ್ತಿ ಆಯಿತು. ಹಾಲು ಜಾಸ್ತಿ ಆಯಿತು. ಹಾಲು ಹಾಕಿರೋದೇ ಒಂದು ಲೋಟ ಊಟ ಹಾಕಿದ್ದು. ಟೀ ಇಸ್ಕೊಂಡ ನನ್ನ ಮಗ ಬರೋಷ್ಟೊಳಗೆ ಸ್ನಾನ ಮಾಡಿ ಪೂಜೆ ಮಾಡೋನೆ ಇವತ್ತು. ಏನಪ್ಪ ದೇವರು ಬುದ್ಧಿ ಕೊಟ್ಬಿಟ್ಟವನೆ ಇವತ್ತು ಪೂಜೆ ಮಾಡೋಕ್ಕೆ. ನಾನು ಬಂದು ದೀಪ ಹಚ್ತಿದ್ದೆ, ಆದರೆ ಇವತ್ತು ನನ್ನ ಮಗನೇ ಹಚ್ಬಿಟ್ಟವನೆ. ಪರವಾಗಿಲ್ಲ, ಒಳ್ಳೆಯದಾಗಲಿ. ನಾನು ಇವಾಗ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮುಖ ತೊಳೆಯೋಣ ಅಂತ ಬಂದಿದ್ದೀನಿ. ಇದೇನು ಗೊತ್ತಾ? ಆಲೂಗೆಡ್ಡೆಯಲ್ಲಿ ಐಸ್ ಕ್ಯೂಬ್ ಮಾಡಿದ್ದೀನಿ. ಇದನ್ನು ಈ ಥರ ಮಸಾಜ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ಮುಖ ತೊಳೆಯೋದು. ಐಸ್ ಕ್ಯೂಬ್ ಮಾಡಿದ್ದೀನಿ, ಆಲೂಗೆಡ್ಡೆ ರಸ ತೆಗೆದು. ಆಲೂಗೆಡ್ಡೆ ರಸ ಮತ್ತು ಕಡಲೆ ಹಿಟ್ಟಲ್ಲಿ ಮುಖ ತೊಳೆದ್ರೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಹಂಗೆ ಬಿಡ್ತೀನಿ, ಆಮೇಲೆ ತೊಳಿತೀನಿ. ಸ್ವಲ್ಪ ಮಸಾಜ್ ಮಾಡಿಬಿಟ್ಟು. ನೋಡಿ, ಆ ಮೀನು ಒಳ್ಳೆ ಬಟ್ಟೆ ನೆನೆಸ್ಬಿಟ್ಟು ಹೊಟ್ಟೋಗವನೆ. ಮೀನು
ನೀರು ಹಾಕ್ಬಿಟ್ಟು ನಾನು ನೋಡೇ ಇಲ್ಲ, ಇವಾಗ ಬಂದು ಒಳಗೆ ನೋಡಿದ್ರೆ ಮೀನಲ್ಲಿ ನೆನೆಸ್ಬಿಟ್ಟವನೆ ಒಳಗಡೆ. ಇವಾಗ ಇದನ್ನು ತೊಳೆದ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಹುಣಸೆಹಣ್ಣು ಇಷ್ಟನ್ನು ಹಾಕಿ ನೆನೆಸಿಡ್ತೀನಿ. ಖಾರ ಆಡಿಸೋಷ್ಟೊತ್ತಿಗೆ ಇದು ಸ್ವಲ್ಪ ನೆಂದಿರುತ್ತೆ. ಇವಾಗ ನೋಡಿ ಉಪ್ಪು ಮತ್ತು ಹುಣಸೆಹಣ್ಣು, ಅರಿಶಿನ ಎರಡನ್ನೂ ಮಿಕ್ಸ್ ಮಾಡಿ, ಮೂರನ್ನು ಮಿಕ್ಸ್ ಮಾಡಿ ಇವಾಗ ಕಲಸಿಟ್ಟಿದ್ದೀನಿ. ಇವಾಗ ಏನು ಗೊತ್ತಾ, ಅಂಗಡಿಯಿಂದ ತಂದಮೇಲೆ ಈ ತಲೆ ಇರುತ್ತಲ್ಲ, ಮೀನಿನ ತಲೆ, ಇಲ್ಲಿ ಒಳಗಡೆ ಕಿವಿರು ಅಂತ ಬರುತ್ತೆ, ಅದನ್ನು ತೆಗ್ದಿರಲ್ಲ ಒಂದೊಂದಕ್ಕೆ. ನಾವು ಒಂದೊಂದು ಸಲ ಇದನ್ನ ನೋಡ್ದೇ ಹಂಗೆ ಹಾಕ್ಬಿಟ್ಟು ತಲೆ ತಿನ್ನೋಕ್ಕೆ ಆಗಲ್ಲ, ಕೈ ಬಂದುಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಅವಾಗಿಂದ ನಾನೇನು ಮಾಡ್ತೀನಿ, ಇದನ್ನು ಕಂಪಲ್ಸರಿ ನೋಡೇ ತೊಳಿತೀನಿ. ಇದರೊಳಗೆ ಹಂಗೆ ಬಿಟ್ಬಿಟ್ಟಿರ್ತಾರೆ, ಅರ್ಧ ತೆಗಿತಾರೆ, ಅರ್ಧ ಬಿಟ್ಬಿಟ್ಟಿರ್ತಾರೆ ನೋಡಿ. ಇದರೊಳಗೆ ಇದು ರೆಡ್ ಕಲರ್ ಬರುತ್ತೆ ಕಿವರು ಅಂತ, ಅದನ್ನು ತೆಗಿಬೇಕು. ಇವಾಗ ಇದನ್ನ ನೆನೆಸಿಟ್ಬಿಟ್ಟು ಖಾರಕ್ಕೆ ಅದು ಹಾಕೊಳ್ಳೋಣ. ಇಲ್ಲಿ ನೋಡಿ, ಇದು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ತಂದಿದ್ದೀನಿ. ಇದು ಸೀಗಡಿ, ಏನಂತಾರೆ ಇಂಗ್ಲೀಷಲ್ಲಿ, ಪ್ರೌನ್ ಅಂತನೋ ಏನೋ ಅಂತಾರಲ್ಲ, ಇದನ್ನು ತಂದಿದ್ದೀನಿ. ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನನ್ನ ಲೈಫಲ್ಲೇ ಇದೆ, ಫಸ್ಟ್ ಟೈಮು. ಒಂದೊಂದ್ಸಲ ಅವಾಗ ತರಬೇಕು ತಿನ್ನಬೇಕು ಅಂತ ಅಂತಿದ್ರು ಮಾಡೋಕ್ಕೆ ಬರಲ್ಲ ಅಂದ್ಬಿಟ್ಟು ತತ್ತಿರಲಿಲ್ಲ. ಇವತ್ತು ಯೂಟ್ಯೂಬ್ ನೋಡ್ಬಿಟ್ಟು ಮಾಡೇ ಬಿಡೋಣ ಅಂದ್ಬಿಟ್ಟು. ಇದೆಷ್ಟು ಗೊತ್ತಾ, kg 500 ರೂಪಾಯಿ ಅಂತೆ. kg 500 ರೂಪಾಯಿಲಿ ನಾನು 200 ಗ್ರಾಮ್ ತಗೊಂಡಿದ್ದೀನಿ 100 ರುಪೀಸ್ಗೆ. ಕ್ಲೀನ್ ಮಾಡಿದ್ಮೇಲೆ 100 ಗ್ರಾಮ್ ಬಂತು. ನಾವು ಅರ್ಧ kg ತಗೊಂಡ್ರೆ 1/4 kg ಬರುತ್ತೆ, 1 kg ತಗೊಂಡ್ರೆ ಅರ್ಧ kg ಬರುತ್ತೆ ಕ್ಲೀನ್ ಮಾಡಿದ್ಮೇಲೆ. ಇದು ತಂದಿದ್ದೀನಿ, ಇದನ್ನು ಮಾಡಿ ನೋಡೋಣ. ಇದನ್ನು ಏನು ಮಾಡ್ತೀನಿ ಅಂದರೆ, ಕಬಾಬ್ ಪೌಡ್ರ್ ಕಲಿಸ್ಬಿಟ್ಟು ತವಾ ಫ್ರೈ ಮಾಡ್ತೀನಿ. ಅದು ಹೆಂಗೆ ಬರುತ್ತೆ ಟೇಸ್ಟ್ ನೋಡೋಣ. ಇವಾಗ ನಾನು ಖಾರ ರುಬ್ಕೊಳ್ಳೋಕ್ಕೂ ಮುಂಚೆ ಹುಣಸೆಹಣ್ಣು ನೆನೆ ಹಾಕವ. ಮೀನು ಸಾಂಬಾರಿಗೆ ಹುಣಸೆಹಣ್ಣು ಇಷ್ಟಪ್ಪ ನೆನೆ ಹಾಕ್ತಾಯಿದ್ದೀನಿ. ಹಳೆ ಹುಣಸೆಹಣ್ಣು, ಖಾರ ಮುಂಚೆ ಈಗ ನೋಡಿ ನೆನೆ ಹುರಿದಿದ್ನಲ್ಲ ಇದು ಖಾರದ ಪುಡಿಗೆ ಇವತ್ತು ಮಾಡಿಸ್ಕೊಬಂದೆ. ಸ್ವಲ್ಪ ಇದು ರೊಟ್ಟಿ ಹಸಿಟ್ಟು, ನಮ್ಮ ಕಡೆ ಮೆಂತ್ಯದಿಟ್ಟಿಗೆ ಮಾಡಿಸ್ತೀವಲ್ಲ, ಕೆರಾಗಿ ಹಸಿಟ್ಟು ಅಂತೀವಿ, ಇದನ್ನು ಮಾಡಿಸಿದ್ದೀನಿ. ನನ್ನ ಖಾರ ಪುಡಿ, ಹೊಸ ಖಾರದ ಪುಡಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ಉಡುಪಿ ಸ್ಟೈಲ್ ಅಂತ ಗಮ್ ಅಂತ ಇದೆ. ಇಷ್ಟಪ್ಪ ಬಾಕ್ಸಲ್ಲಿ ಇದ್ರ ತುಂಬ ಇಲ್ಲ. ನಾನು ಏನಕ್ಕೆ ತೊಗೊಂಡೋಗಿದೆ ಅಂದರೆ, ಮೇಲಕ್ಕೆಲ್ಲ ಆರಬಾರ್ದು ಅಂದ್ಬಿಟ್ಟು ನೋಡಿ, ಅರ್ಧ kg ಮೆಣಸಿನ್ಕಾಯಿ, ಇಲ್ಲಿ ಅದಕ್ಕೆ ಅರ್ಧ kg ಮೆಣಸಿನ್ಕಾಯಿ, 1/4 kg ಧನಿಯಾ ಪೌಡ್ರಲ್ಲಿ. ಇವಾಗ ನಾನು ಇದನ್ನು ಡ್ರೈ ಮಾಡಬೇಕು. ಮೀನು ಸಾಂಬಾರ್ಗೆ ಹಾಕ್ತೀನಿ. ನಾನು ಮೀನು ಸಾಂಬಾರಿಗೆ ಬೇಳೆ ಸಾಂಬಾರು ಪೌಡ್ರೇ ಹಾಕೋದು, ಮಟನ್ ಸಾಂಬಾರು ಪೌಡ್ರ್ ಹಾಕ್ಬಾರ್ದು. ಚೆನ್ನಾಗಿ ಕಲರ್ ನೋಡಿ, ಒಳ್ಳೆ ಡಾರ್ಕ್ ಕಲರ್ ಬಂದೈತೆ. ನೋಡುವ ಹೆಂಗೆ ಬರುತ್ತೆ ಅಂತ ನೋಡಿ. 1 kg ಮಾಡಿಸಿದ್ರೆ ಫುಲ್ ಆಗೋದು, ಅರ್ಧ kg ಮಾಡಿಸಿದ್ದೀನಲ್ಲ, ಅರ್ಧ ಆಯಿತು. ನೋಡೋಣ ಎಷ್ಟು ದಿನ ಬರುತ್ತೆ. ಒಂದು 6 ತಿಂಗಳು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇನು ಗೊತ್ತಾ, ಮೀನು ಸಾಂಬಾರಿಗೆ ಏನು ಸುಟ್ಟಾಯಿದ್ದೀನಿ ಅಂದರೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸುಟ್ಟಾಕ್ತಾಯಿದ್ದೀನಿ. ಸುಟ್ಟಾಕಿದ್ರೆ ಚೆನ್ನಾಗಿರುತ್ತೆ ಮೀನು ಸಾಂಬಾರು, ಅದಕ್ಕೆ ಸುಟ್ಟಾಕ್ತಾಯಿದ್ದೀನಿ. ಇವಾಗ ನಾವು ಬಸ್ಸಾಂಬಾರಿಗೆಲ್ಲ ಸುಟ್ಟಾಕ್ತೀವಲ್ಲ ಆ ಥರ ಅಷ್ಟೇ, ಇನ್ನೇನಿಲ್ಲ. ಒಂದು ದಪ್ಪ ಈರುಳ್ಳಿ ತಗೊಂಡಿದ್ದೀನಿ, ಅದನ್ನು ಮಧ್ಯಕ್ಕೆ ಸೀಳ್ಬಿಟ್ಟು ಅದನ್ನು ಸುಡೋಕ್ಕಿಟ್ಟಿದ್ದೀನಿ. ಮತ್ತು ಒಂದೇ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಅದನ್ನು ಸುಡ್ತಾಯಿದ್ದೀನಿ. ಚೆನ್ನಾಗಿ ಸುಟ್ಬಿಟ್ಟು ಸಿಪ್ಪೆ ತೆಗೆದು ಹಾಕೋಣ. ಇಲ್ಲಿ ನೋಡಿ, ಇವಾಗ ಸುಟ್ಟಿರೋದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಆಡ್ಸೋಕೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಇವತ್ತು ನಾನು ಹೊಸ್ದಾಗಿ ಖಾರ ಪುಡಿ ಮಾಡಿಸಿದ್ದೀನಲ್ಲ, ಇದನ್ನು ಮೀನು ಸಾಂಬಾರು ಮೇಲೆ ಪ್ರಯೋಗ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಹಾಕ್ತಾಯಿದ್ದೀನಿ. ಇಷ್ಟು ಹಾಕಿದ್ದೀನಿ. ನೋಡೋಣ, ಏನಾದರೂ ಖಾರ ಇಲ್ಲ ಅಂದರೆ ನೋಡ್ಬಿಟ್ಟು ಹಾಕ್ತೀನಿ, ಒಂದೇ ಸಲ ಹಾಕೋದು ಬೇಡ ಅಂತ. ಅದಾದಮೇಲೆ ಒಂದು 2 ಟೊಮೊಟೊ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮೀನು ಸಾಂಬಾರಿಗೆ ಹುಳಿ ಜಾಸ್ತಿ ಬೇಕಲ್ಲ, ಹುಳಿ ಮುಂದಾಗೆ ಇರಬೇಕು, ಹಂಗಾಗಿ ಟೊಮೊಟೊ
ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದ್ದೀನಿ. ಇದನ್ನು ರುಬ್ಕೊಂಬರೋಣ. ನೋಡಿ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಅದಾದಮೇಲೆ 2 ಲವಂಗ, ಅದನ್ನು ಹಾಕೋದು ಬೇಡ, ಏನು ತೊಂದರೆ ಇಲ್ಲ. ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ. ಇಲ್ಲಿ ನೋಡಿ, ಇಷ್ಟು ಅರ್ಧ ಇಂಚು ಚಕ್ಕೆ, 2 ಲವಂಗ ಅಷ್ಟೇ ಹಾಕಿದ್ದೀನಿ. ಇವಾಗ ಇದನ್ನು ರುಬ್ಕೊಂಬರ್ತೀನಿ. ಇಲ್ಲಿ ನೋಡಿ, ಸ್ವಲ್ಪ ಟೊಮಟೊ ರುಬ್ಬಿದ್ದೀನಿ. ಅದ್ರ ಜೊತೆಗೇ ಹುಣಸೆಹಣ್ಣು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಹುಣಸೆಹಣ್ಣು ಮತ್ತು ನೀರು, ಆ ನೀರನ್ನು ಅದರೊಳಗೆ ಹಾಕೋಣ. ಇವಾಗ ಇದನ್ನು ರುಬ್ಬೋಣ. ನೋಡಿ, ಇವಾಗ ರುಬ್ಕೊ ಬಂದಿದ್ದೀನಿ. ಈ ಥರ ಬಂದಿದೆ. ಹುಣಸೆಹಣ್ಣು ನೀರನ್ನು ಹಾಕ್ಬಿಡೋಣ. ಇವಾಗ ಒಗ್ಗರಣೆ ಹಾಕೋಣ. ನಾನು ಇವಾಗ ಮೀನು ಸಾಂಬಾರು ಮಾಡೋಕ್ಕೆ ಪಾತ್ರೆ ಇಟ್ಟಿದ್ದೀನಿ, ಸ್ಟವ್ ಹಚ್ಚಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ. 1 ಸ್ಪೂನ್ ಆಯಿಲು, 1 ಸ್ಪೂನ್ ತುಪ್ಪ ಅದನ್ನು ಹಾಕಿದ್ದೀನಿ. ಇವಾಗ ಎಣ್ಣೆ ಆದಮೇಲೆ ಜೀರಿಗೆ ಮತ್ತು ಸೋಂಪು ಎರಡು ಹಾಕಿದ್ದೀನಿ. ಕಡ್ಬೇವು ಆದಮೇಲೆ 2 ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಆದಮೇಲೆ ಈರುಳ್ಳಿ, ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಬೇಕು. ನೋಡಿ, ಈರುಳ್ಳಿ ಸ್ವಲ್ಪ ರೆಡ್ ಕಲರ್ ಬಂದಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ಮೀನು ಸಾಂಬಾರಿಗೆ ಒಗ್ಗರಣೆಗೆ ಟೊಮೊಟೊ ಹಾಕೋದು ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಬಾಡಿಸ್ಬೇಕು, ಎಲ್ಲ ನೀರು ಎಣ್ಣೆ ಬಿಡೋ ಥರ. ಇವಾಗ ನೋಡಿ, ಟೊಮೊಟೊ ಚೆನ್ನಾಗಿ ಬೆಂದೈತೆ. ಇವಾಗ ಚೆನ್ನಾಗಿ ಬೆಂದಮೇಲೆ ನಾನು ಹಾಕ್ಕೊಂಡಿರುವ ಮಸಾಲೆನ ಹುಯ್ತಾ ಇದ್ದೀನಿ. ಇವಾಗ ಮಸಾಲೆ ಊದಿದ್ದೀನಿ. ಇದನ್ನು ಜಾರ್ ತೊಳೆದ್ಬಿಟ್ಟು ಇವಾಗ ಜಾರ್ ತೊಳೆದು ನೀರನ್ನು ಬಿಡ್ತಾ ಇದ್ದೀನಿ. ಇವಾಗ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಉಪ್ಪು ಹಾಕಿ ಮುಚ್ಚಿಟ್ಬಿಟ್ಟು ಬೇಯಕ್ಕಿಡೋಣ. ಇವಾಗ ಮುಚ್ಚಿಟ್ಟಿದ್ದೀನಿ. ಇಲ್ಲೇ ಪಕ್ಕದಲ್ಲೇ ಅನ್ನಕ್ಕಿಟ್ಟಿದ್ದೀನಿ. ಅನ್ನ ಆಗೋಷ್ಟರೊಳಗೆ ನಾನು ಇದನ್ನು ರೆಡಿ ಮಾಡ್ತೀನಿ. ನಾನಿವಾಗ ಇದನ್ನು ಕಲಸೋದಕ್ಕೆ ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ. ಅಯ್ಯೋ, ಹಾಕಿ ಬಿದ್ದಾಯಿತು. ಒಂದು ಮೊಟ್ಟೆ ಫುಲ್ ಹಾಕಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 1 ಸ್ಪೂನ್. ಏನೋ ಇದರಲ್ಲಿ ಅರ್ಧ ಹಾಕ್ತಾಯಿದ್ದೀನಿ. 1 2 ಇದನ್ನ ಚೆನ್ನಾಗಿ ಕಲಸೋಣ. ಅದಾದಮೇಲೆ ಇದನ್ನು ಹಾಕಿ ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ಹಂಗೆ ಬಿಡೋಣ. ಮಸಾಲೆ ಜಾಸ್ತಿ ಆಯಿತು, ಇರಲಿ ಪರವಾಗಿಲ್ಲ. ನೋಡಿ, ಇವಾಗ ಸಾಂಬಾರು ಚೆನ್ನಾಗಿ ಬೆಂದಿದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಇವಾಗ ನೋಡಿ, ಬಾಣಲೆಯಲ್ಲಿರೋ ಒಂದೊಂದೇ ಮೀನನ್ನ ತೆಗೆದು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಮೀನು ಹಾಕಿದ್ದೀನಿ ಫುಲ್ಲು. ಇವಾಗ ಇದನ್ನು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ. ಮುಚ್ಚಲ್ಲ, ಹಾಗೆ ಬಿಡ್ತೀನಿ. ಒಂದು 5 ನಿಮಿಷ ಕುದೀಲಿ. ಒಂದು 5 ನಿಮಿಷ ಕುದ್ದಾದ್ಮೇಲೆ ಆಫ್ ಮಾಡಿಬಿಟ್ಟು ಇದನ್ನು ಟೈಟಾಗಿ ಮುಚ್ಚೋಣ. 10 ನಿಮಿಷ ಆದಮೇಲೆ ಆಮೇಲೆ ಊಟ ಮಾಡೋಣ. ಸಾಂಬಾರು ಕತೆ ಮುಗಿದ್ಮೇಲೆ ನಾನಿವಾಗ ಈ ಸೀಗಡಿನ
ತವಾ ಫ್ರೈ ಮಾಡ್ತಾಯಿದ್ದೀನಿ. ಸಿಗಡಿ ಅಂದರೆ ಅದೇ ಬ್ರೌನ್ ಅಂತಾರಲ್ಲ ಇಂಗ್ಲೀಷಲ್ಲಿ, ಅದನ್ನು ಕಲಸಿಟ್ಟಿದ್ನಲ್ಲ ಅದನ್ನು ಇವಾಗ ತವಾ ರೋಸ್ಟ್ ಮಾಡ್ತಾಯಿದ್ದೀನಿ. ಎಲ್ಲನೂ ಕೂಡ ತವಾಗೆ 1 ಸ್ಪೂನ್ ಆಯಿಲ್ ಹಾಕಿ ಅದನ್ನು ಚೆನ್ನಾಗಿ ಕಾದ್ಮೇಲೆ ಅದನ್ನೆಲ್ಲ ಫುಲ್ ಹಾಕ್ತಾಯಿದ್ದೀನಿ. ಫುಲ್ ಅಂದರೆ ಎಷ್ಟಿತ್ತು, ಒಂದು 100 ಗ್ರಾಮ್ ಅಷ್ಟೇ ಇತ್ತು. ಆ 100 ಗ್ರಾಮ್ನ ಇವಾಗ ಒಂದೇ ಸಲ ಹಾಕಿ ಎಲ್ಲನೂ ರೋಸ್ಟ್ ಮಾಡ್ತಾಯಿದ್ದೀನಿ. ಒಂದೇ ಸಲ ಆಯಿತು. ಅದು ಮಸಾಲೆ ಸ್ವಲ್ಪ ಮಿಕ್ತು, ಆದರೂ ಪರವಾಗಿಲ್ಲ, ಅದು ವೇಸ್ಟ್ ಆಯಿತು. ಫಸ್ಟ್ ಟೈಮಲ್ಲ, ಟೇಸ್ಟ್ ಚೆನ್ನಾಗಿಲ್ಲ ಅಂತಂದರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಮಸಾಲೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ. ಇದನ್ನು ನಾನು ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಅಲ್ಲಿ ಅಂಗಡಿ ಏನಂದ ಅಂದರೆ ಇದು ಸೀ ಫಿಶ್ ಅಂತಾರಲ್ಲ, ಇದು ಸಮುದ್ರದ ಫಿಶ್ಶು. ಈ ಸಮುದ್ರದ ಫಿಶ್ಗಳ ತಿನ್ನಬೇಕಂತೆ ಜಾಸ್ತಿ, ಅದರಲ್ಲಿ ಅಂತೆ ವಿಟಮಿನ್ ಇರೋದು. ನನ್ನ ಮಗ ಇದಕ್ಕೆ ಹೋಗ್ತಾನಲ್ಲ ಜಿಮ್ಗೆ, ಅವನಿಗೆ ಹೆಂಗಂತ ಹೇಳ್ತಾಯಿದ್ರು. ಇಲ್ಲೇ ಪಕ್ಕದಲ್ಲೇ ಮುದ್ದೆಗೂ ಇಟ್ಟಿದ್ದೀನಿ, ಮುದ್ದೆ ಕೂಡ ಆಗ್ತಾಯಿದೆ. ಇದನ್ನೊಂದು 5 ನಿಮಿಷ ಬೇಯಿಸ್ಬಿಟ್ಟು ನಮ್ಮ ಮನೆಯವ್ರಿಗೆ ತೊಗೊಂಡೋಗಿ ಕೊಡ್ತಾ. ತಿಂದಿದ್ಯಾ ನೀನು? ಸೀಗಡಿ ಅಂತಾರಲ್ಲ, ಅದೇ ಪ್ರೌನ್, ಮೀಸೆ ಇರ್ತಾವಲ್ಲ ಅಷ್ಟು ಉದ್ದಕ್ಕೆ, ಸೀಗಡಿನ ಪ್ರೌನ್ ಅಂತಾರೆ ಅದನ್ನ ಇಂಗ್ಲೀಷಲ್ಲಿ. ಇದು ಫ್ರಾನ್ಸ್ ಅಲ್ಲ, ಪ್ರೌನು, ಅದೇ ಪ್ರೌನ್ಸ್. ಅದೇ ಇದು ತಿಂದಿದ್ಯಾ? ಅದು ಮೀಸೆ ಇರ್ತಾವಲ್ಲ ಉದ್ದಕ್ಕೆ, ತಿಂದಿಲ್ಲ. ಸೀಗಡಿ ಚೆನ್ನಾಗಿಲ್ಲ. ನಾನು ಟೇಸ್ಟ್ ನೋಡಿಲ್ಲ. ನಾನು ಟೇಸ್ಟ್ ಕೆಜಿ 500, ಕೆಜಿ 4 ಪೀಸ್ಗೆ 100-150 ರೂಪಾಯಿ. ಕೆಜಿ 500. ನಾನು ಬರೀ 100 ರೂಪಾಯಿಗೆ 200 ಗ್ರಾಮ್ ತಗೊಂಡೆ. ಕ್ಲೀನ್ ಮಾಡಿದ್ಮೇಲೆ 100 ಗ್ರಾಮ್ ಬಂತು. ಇಷ್ಟಕ್ಕೆ 100, 200, 300 ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗೈತೆ. ಇಷ್ಟು ಕೊಡ್ತಾರೆ ಮಾಮೂಲಿ 4. 100 ತಾತ ಏನಿಲ್ವಾ, 200 ಗ್ರಾಮ್ಗೆ ಅಲ್ಲ, 100 ರೂಪಾಯಿಗೆ 200 ಗ್ರಾಮ್ ಕಾಸ್ಟ್ಲಿ. ಬಟ್ ಏರುತ್ತೆ ಒಳ್ಳೆಯದಿಲ್ಲ. ಹೌದು. ಊಟಕ್ಕೆ ಬೇರೆ ಥರ ಚೆನ್ನಾಗಿಲ್ಲ ಟೇಸ್ಟು. ಹೋಟೆಲ್ ಮಾಡಿದ್ಯಾ? ಹೋಟ್ಲಲ್ಲಿ ಮಾಡೋ ಥರನೇ ಮಾಡಿದೆ. ಹೋಟೆಲ್ ಥರ ತಿಂತಿದ್ದ. ಅದು ಹಳೆ ಹುಣ್ಸೆಹಣ್ಣು ಅಲ್ಲ, ಕಫ ಆಮೇಲೆ ಹೊಸ ಖಾರ ಪುಡಿ ಹಾಕಿರೋದು. ಇವತ್ತು ಬಂದಿದ್ದ ಮೀನು ಸಾರು ಖಾರ ಪುಡಿ, ಸಾಂಬಾರು, ಮಟನ್, ಚಿಕನ್ ಸಾರು ಪುಡಿ ಅದೇ ಹಾಕೋದು. ಚಿಕನ್ ಸಾರು ಪುಡಿ ಅಲ್ಲ, ಬೇಳೆ ಸಾರು ಪುಡಿ. ಬೇಳೆ ಸಾರು ಮೀನು ಹಾಕಾರ ಅದೇ ಹಾಕೋದು. ಇನ್ನೇನು ಚಕ್ಕೆ ಲವಂಗ ಏನು ಹಾಕಲ್ಲ ಜಾಸ್ತಿ. ಈಗ ಬೇರೆ ಥರ ಟೇಸ್ಟ್ ಆಯ್ತಾ? ಹೋಟ್ಲಲ್ಲಿ ಮಾಡೋ ಥರನೇ ಮಾಡಿದ್ರು. ಅವನೇ ತಿನ್ಕೋತಾನೆ. ಅವ್ನಿಗೆ ಯಾಕುದ ತಿರ್ಗಾ ಹಿಂಗ್ ನೀನವೇ ಹಾಕೋ. ಹಿಂಗಲ್ಲ ಏನ ತಿರುಗಿ ಊಟ. ಊಟ ಮಾಡ್ಬಿಟ್ಟು ಮಾವಿನ ಹಣ್ಣು ತಿನ್ನೋದಾ ಶಿವಯ್ಯ? ಊಟ ಮಾಡ್ಬಿಟ್ಟು ಮಾವಿನ ಹಣ್ಣು ತಿನ್ನೋದಾ? ಹೆಂಗಾಯ್ತ ಮಾವಿನ ಹಣ್ಣು? ಊಟ ಮಾಡ್ಬಿಟ್ಟು. ಓ ಶಿವಾಯ್, ನೀನು ಊಟ ಮಾಡ್ಬಿಟ್ಟು ಮಾವಿನ ಹಣ್ಣು ತಿಂತಾ ಇದೆಯೇ? ಅಚ್ಚೆ ಸೂಪರ್. ಹೆಂಗೈತೆ? ಸೂಪರ್. ಯಾರು ತಂದ್ಕೊಟ್ಟಿದ್ದು? ಯಾರು ತಂದಿದ್ದು? ತೊಳ್ದದನ? ತೊಳ್ದ? ಹೊಡಿತೀನಿ. ವಾಕಿಂಗ್ ಹೋಗು. ಹಾಂ, ಮೊಬೈಲ್ ಮಾತ್ರ ಬಿಡ್ಬೇಡ. ಹಾಂ, ಬೆಂಕಿ ಆಟ ಕೋಚಿ ಮಾಡೋದು ಯಾಕಮ್ಮ? ಹಾಂ, ಹಿಂಗೆ ಕೇಳಿ ಅಂತ. ಯಾವಾಗಲೂ ಫೋನ್ ನೋಡ್ಕೊಂಡು ಊಟ ಮಾಡ್ದಾ? ಇಲ್ಲ, ಮಲಿಕ್ ಹೋಗು. ಜಾಡ್ಸ್ ಹೋದ್ರೆ ಮಗನೇ ಇಟ್ಕೋಬೇಕು.
ಏನು ಮಾಡ್ತಾ ಇದ್ದೀ? ವಾ ನೋಡಲ್ಲಿ ಹಿಂಗೆ ಇಳಿತಾರೆ. ಈಗ ನಿಮ್ದೆಲ್ಲ ಬಿಟ್ಟಿದ್ದೀರಾ? ನೀವು ಇವಾಗ ಈಗ ಒಂದು 2 ತಿಂಗಳಿಂದ ಮಾಡಿರೋದು. ನೀವು ಫಸ್ಟ್ ಕಟ್ಟಿರೋದೇನು ಪ್ರಾಬ್ಲಮ್ ಇಲ್ಲ. ಫಸ್ಟ್ ಕಟ್ಟಿರೋದೆಲ್ಲ ಜಾಯಿಂಟ್ ಇದು ನಾಯಿ ಬರ್ತೈತೆ ನಾಯಿ. ಅದು ಇವಾಗ ಪ್ರಾಬ್ಲಮ್ ಆಗಂಗೈತೆ. ಇದೆಯಲ್ಲ ಅದನ್ನೇ ಅಕ್ರಮಕ್ಕೆ ಅಂತ ಕಾಣ್ತದೆ. ಅವರು ಎಂಟು ಕಟ್ಟಿಬಿಟ್ಟಿದ್ದಾರೆ. ಬಾಯ್ ಬಾಯ್ ಬಾ. ಏನೋ ಪೂಜೆ ಮಾಡಿಸ್ತಾ ಇರ್ಬೇಕು. ಶಿವಾಯ್ ಹಾಂ ಅವರಪ್ಪ ಬರಲ್ಲ ಅನ್ಸುತ್ತೆ. ಚಪ್ಪಲಿ ಇದ್ರೆ ವಾಕ್ ಮಾಡ್ಕೊಂಡೆ ಹೋಗೋದಾಗಿತ್ತು. ಬಾಯ್ ಆ ಗಾಡಿ ತಗೊಂಡೋಗ್ವೆ. ಬಾಯ್ ಬಾಯ್. ಶಿವಾಯ್